ಇನ್ನ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ರಾಜೀನಾಮೆಯನ್ನ ನೀಡಿಯಾಗಿದೆ. ಚಿಂತಕರ ಚಾವಡಿ ಅಂತ ಕರೆಸಿಕೊಳ್ಳುವಂತಹ ವಿಧಾನ ಪರಿಷತ್ನ ಸದಸ್ಯರಾಗಿ ಅತಿ ಸುದೀರ್ಘ ಸೇವೆಯನ್ನ ಸಲ್ಲಿಸಿದವರು ಬಸವರಾಜ ಹೊರಟ್ಟಿಯವರು ಈಗ ಮೇಲ್ಮನೆ ಸಭಾಪತಿ ಸ್ಥಾನದಿಂದ ಕೆಳಗಿಳಿದಿದ್ದಾರೆ, ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಇವರ ರಾಜಕೀಯ ಹಾದಿ ಹೇಗಿತ್ತು, ಇವರು ಸಚಿವರಾದಂತಹ ಸಂದರ್ಭದಲ್ಲಿ ಮಾಡಿದ ಸಾಧನೆ ಏನು, ಸಭಾಪತಿಯಾಗಿ ಮಾಡಿದ್ದೇನು, ಸಂಪೂರ್ಣವಾದಂತಹ ಒಂದು ವಿವರವಾದ ವರದಿ ಇದೆ, ನೋಡ್ಕೊಂಬನ್ನಿ. ಪರಿಷತ್ ಸಭಾಪತಿಗೆ ಹೊರಟ್ಟಿ ರಿಸೈನ್. ಚಿಂತಕರ ಚಾವಡಿಯ ದೀರ್ಘಾವಧಿಯ ಸದಸ್ಯ. ಬಸವರಾಜ ಹೊರಟ್ಟಿ ಹೀಗೆಂದ ತಕ್ಷಣಕ್ಕೆ ನೆನಪಾಗುವುದು ಸರಳತೆ, ಸಮಾಜಮುಖಿ ಕಾರ್ಯಗಳು. ರಾಜ್ಯ ರಾಜಕಾರಣದಲ್ಲಿ ತಮ್ಮದೇ ಆದ ಛಾಪನ್ನ ಮೂಡಿಸಿರುವ ಅಗ್ರ ಪಂಕ್ತಿಯ ನಾಯಕ. ಚಿಂತಕರ ಚಾವಡಿ ಎಂದು ಕರೆಸಿಕೊಳ್ಳುವ ವಿಧಾನ ಪರಿಷತ್ ಸದಸ್ಯರಾಗಿ ಅತಿ ಸುದೀರ್ಘ ಸೇವೆ ಸಲ್ಲಿಸಿದವರು ಬಸವರಾಜ ಹೊರಟ್ಟಿ ಈಗ ಮೇಲ್ಮನೆ ಸಭಾಪತಿ ಸ್ಥಾನದಿಂದ ಕೆಳಗಿಳಿದಿದ್ದಾರೆ. ರಾಜ್ಯ ವಿಧಾನ ಪರಿಷತ್ತಿನ ಅತ್ಯಂತ ದೀರ್ಘಾವಧಿಯ ಸದಸ್ಯ ಈಗ ಚೇರ್ಮನ್ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಏಪ್ರಿಲ್ 14, 1946ರಲ್ಲಿ ಬಾಗಲಕೋಟೆಯ ಚಿಕ್ಕಾಲಗುಂಡಿಯಲ್ಲಿ ಜನಿಸಿದ ಬಸವರಾಜ ಶಿವಲಿಂಗಪ್ಪ ಹೊರಟ್ಟಿ ಬಿಎ, ಎಂಪಿ, ಇಡಿ ವ್ಯಾಸಂಗ ಮಾಡಿದ್ದಾರೆ. ತಮ್ಮ ಸಮಾಜಮುಖಿ ಕಾರ್ಯಗಳ ಮೂಲಕ ಗುರುತಿಸಿಕೊಂಡ ಇವರು 1980ರಿಂದ 2022ರವರೆಗೆ 7 ಚುನಾವಣೆಗಳಲ್ಲಿ ಗೆಲುವು ಸಾಧಿಸಿದರು. ಪಶ್ಚಿಮ ಶಿಕ್ಷಕರ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಾ ಬಂದ ಇವರು 2004ರಿಂದ 2006ರ ತನಕ ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಹಾಗೂ ಮಾಹಿತಿ ತಂತ್ರಜ್ಞಾನ ಮತ್ತು ಸಣ್ಣ ಉಳಿತಾಯ ಸಚಿವರಾಗಿ 2006ರಿಂದ 2007ರವರೆಗೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ತಮ್ಮ ಜನಪರ ಕಾರ್ಯಗಳಿಂದಲೇ ಬಸವರಾಜ ಹೊರಟ್ಟಿ ಅವರು ಶಿಕ್ಷಕರ ಕ್ಷೇತ್ರದ ಅದ್ವಿತೀಯ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಜಾತ್ಯತೀತ ಜನತಾದಳದ ನಾಯಕನಾಗಿ ಪಕ್ಷವನ್ನು ಕಟ್ಟುವಲ್ಲಿ ಇವರ ಕೊಡುಗೆ ಮಹತ್ವದ್ದು. ತಾನು ನಂಬಿದ ತತ್ವ ಸಿದ್ಧಾಂತಕ್ಕೆ ಅನುಗುಣವಾಗಿ ಶುದ್ಧ ಹಸ್ತದ ರಾಜಕಾರಣಿಯಾಗಿಯೂ ಬಸವರಾಜ ಹೊರಟ್ಟಿ ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಇಂತಹ ಸುದೀರ್ಘ ರಾಜಕೀಯ ಪಯಣ ಈಗ ಕೊನೆಯ ಹಂತಕ್ಕೆ ಬಂದಿದೆ. ಈಗ ಒಲ್ಲದ ಮನಸ್ಸಿನಿಂದ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವ ಬಸವರಾಜ ಹೊರಟ್ಟಿಯನ್ನ ಚಿಂತಕರ ಚಾವಡಿ ಮಿಸ್ ಮಾಡಿಕೊಳ್ಳಲಿದೆ.